ಇವತ್ತು ಬೆಳಗ್ಗೆ ತಾನೇ ಒಂದು ದುರ್ಘಟನೆ ಏನು ನಡೆದು ಹೋಗಿದೆ. ಬಹುಶಃ ಈಗಾಗಲೇ ಮಾಧ್ಯಮಗಳಲ್ಲಿ ಇಡೀ ದೇಶವ್ಯಾಪಿ ಚರ್ಚೆ ಆಗ್ತಾ ಇರತಕ್ಕಂಥ ವಿಚಾರ. ಅತ್ಯಂತ ಅನಿರೀಕ್ಷಿತವಾದಂಥ ಈ ಒಂದು ವಿಚಾರ ಕೇಳಿ ಬಹುಶಃ ಇಡೀ ದೇಶ ಇವತ್ತು ನಿಜಕ್ಕೂ ಕೂಡ ದುಃಖದಲ್ಲಿದ್ದಾರೆ ಅಂತಕ್ಕಂಥದ್ದು ಭಾವಿಸಬೇಕಾಗ್ತದೆ. ಬೆಳಗ್ಗೆ ತಾನೇ NDA ಮಿತ್ರಕೂಟದಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾಗಿ ಅಜಿತ್ ಪವಾರ್ ಅವರು ವಿಮಾನದಲ್ಲಿ ತೆರಳಬೇಕಾದಂಥ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಒಂದು 6 ಜನ ಇದ್ದರು ಅಂತಕ್ಕಂಥದ್ದನ್ನು ಕೂಡ ಕೇಳ್ಪಟ್ಟಿದ್ದೇವೆ. ವಿಮಾನದ ದುರಂತದಲ್ಲಿ ಅಜಿತ್ ಪವಾರ್ ಅವರು ಸಾವನ್ನಪ್ಪಿರ್ತಕ್ಕಂಥದ್ದು ಬಹುಶಃ ಅವರ ಇಡೀ ಕುಟುಂಬಕ್ಕೆ ಆ ಭಗವಂತ ದುಃಖವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಅವರ ಕುಟುಂಬಸ್ಥರ ಜೊತೆಯಲ್ಲಿ ಇಡೀ ದೇಶ ಇದೆ ಅಂತಕ್ಕಂಥದ್ದನ್ನ ಹೇಳಬೇಕಾಗ್ತದೆ. ಅಜಿತ್ ಪವಾರ್ ಅವರು ವಿಶೇಷವಾಗಿ ರಾಜಕೀಯದ ಒಂದು ದೊಡ್ಡ ಇತಿಹಾಸ ಇರತಕ್ಕಂಥ ಒಂದು ಕುಟುಂಬ. ಅವರ ಇಡೀ ಮನೆತನ ರಾಜಕೀಯದಲ್ಲಿ ಗುರುತಿಸಿಕೊಂಡು ಸಾಕಷ್ಟು ಸೇವೆಗಳ ಮೂಲಕ ಇವತ್ತು ಆ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಆ ಇಡೀ ಕುಟುಂಬಕ್ಕೆ ಇವತ್ತು ದೇಶದ ಜನ ಇರ್ಬೋದು, ಕರ್ನಾಟಕ ರಾಜ್ಯದ ಜನ ಇರ್ಬೋದು, ಮಹಾರಾಷ್ಟ್ರದ ಜನ ಇರ್ಬೋದು, ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿ ಒಂದು ಸಂದರ್ಭದಲ್ಲಿ ನಿಲ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಆಗಿದೆ, ಜವಾಬ್ದಾರಿಯಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.